ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನಾನು 2 ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಭಾರತ ಸ್ವತಂತ್ರಗೊಂಡು ಇಲ್ಲಿಗೆ 78 ವರ್ಷಗಳಾಯಿತು. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಯಿತು. ಇಷ್ಟು ವರ್ಷಗಳಾದರೂ ಕೂಡ ಅಂದಿನಿಂದ ಇಂದಿನವರೆಗೂ ಚರ್ಚೆ ನಡೀತಾನೇ ಇದೆ. ಯಾವುದ್ರ ಬಗ್ಗೆ? ಸಂವಿಧಾನವನ್ನು ಯಾರು ಬರೆದ್ರು ಅನ್ನೋದ್ರ ಬಗ್ಗೆ. 100ಕ್ಕೆ 100% ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರೇ ಬರೆದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಅಧಿಕೃತವಾದ ದಾಖಲೆಗಳೇ ಇದೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಪ್ರೊಸೀಡಿಂಗ್ಸ್ ಅನ್ನುವಂತಹ ಕೃತಿ ಸುಮಾರು 8 ವಾಲ್ಯೂಮ್ಸ್ ಇದೆ ಆಂಗ್ಲ ಭಾಷೆಯಲ್ಲಿ. ಲೋಕಸಭಾ, ನಮ್ಮ ಭಾರತ ದೇಶದ ಲೋಕಸಭಾ ಕೆಳಮನೆ ಏನಿದೆಯೋ ಆ ಸೆಕ್ರೆಟ್ರಿಯೇಟ್ 10 ಸಂಪುಟಗಳನ್ನು ಪ್ರಿಂಟ್ ಮಾಡಿ ಹೊರತಂದಿದೆ. ಈಗಲೂ ಸಿಗ್ತಾ ಇದೆ ಎಲ್ಲರಿಗೂ. ಅವನು ಓದಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸಂವಿಧಾನವನ್ನು ಅಂಬೇಡ್ಕರ್ ಅವರೇ ಜವಾಬ್ದಾರಿ ತಗೊಂಡು ಬರೆದಿದ್ದಾರೆ ಅನ್ನುವುದು. ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದರೆ ಕನ್ನಡದಲ್ಲೂ ಕೂಡ ಕರ್ನಾಟಕ ಸರ್ಕಾರ ಹೊರತಂದಿದೆ. ಭಾರತ ಸಂವಿಧಾನದ ರಚನಾ ಸಭೆ ಚರ್ಚೆಗಳು, ನಡವಳಿಗಳು ಅಂತ 10 ಸಂಪುಟಗಳನ್ನು ತಂದಿದೆ. ಆಂಗ್ಲ ಭಾಷೆಯಲ್ಲಿ 8 ಸಂಪುಟ ಇದೆ, ಕನ್ನಡ ಭಾಷೆಯಲ್ಲಿ 10 ಸಂಪುಟಗಳಿದೆ. ಆಸಕ್ತಿ ಇರತಕ್ಕಂಥವ್ರು ನೋಡ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಚರ್ಚೆ ನಡೀತಾ ಇದೆ ಭಾರತ ದೇಶದ ಉದ್ದಗಲಕ್ಕೂ. ಅಂದರೆ ಸಂವಿಧಾನವನ್ನು ನಮ್ಮ ಬ್ರಾಹ್ಮಣರು BN ರಾವ್ ಅವರೇ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BN ರಾವ್ ಅವರು 100ಕ್ಕೆ 150% ಬರೀಲಿಲ್ಲ ಪಾಪ. ಅವರು ದೈವಾಧೀನರಾಗಿದ್ದಾರೆ. ಅವ್ರನ್ನ ಸುಮ್ಮನೆ ಎಳೆದು ತರ್ತಾ ಇದ್ದಾರೆ ಬ್ರಾಹ್ಮಣರುಗಳು. ನಮ್ಮವರು ಬರೆದಿದ್ದಾರೆ, ಅಂಬೇಡ್ಕರ್ ಬರೆದಿಲ್ಲ ಅಂತ ತಪ್ಪು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. BN ರಾವ್ ಅವರು ಸುಮಾರು 2-3 ದೇಶಗಳ ಕಡೆ ಎಲ್ಲ ಸುತ್ತಾಡಿ ಸ್ವತಂತ್ರ ಪೂರ್ವದಲ್ಲಿ ಸಂವಿಧಾನ ರಚನೆ ಆಗುವುದಕ್ಕಿಂತ ಮುಂಚೆ ಅವರು 243 ಆರ್ಟಿಕಲ್ 13 ಶೆಡ್ಯೂಲ್ಸ್ ಇರತಕ್ಕಂತಹ ಕಚ್ಚಾ ಕರಡು ಸಂವಿಧಾನವನ್ನು, ಪೂರ್ಣ ಪ್ರಮಾಣ ಅಲ್ಲ, ಕಚ್ಚಾ ಕರಡು ರಫ್ ಆಗಿರತಕ್ಕಂಥ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಕೊಡ್ತಾರೆ. ಇದನ್ನು ಪರಿಶೀಲಿಸಿ, ಇದನ್ನು ನೋಡಿ ಅಂತ ಸುಮಾರು 2 ವರ್ಷ 11 ತಿಂಗಳು 18 ದಿನ ಚರ್ಚೆ ನಡೆಯುತ್ತೆ. ಈ BN ರಾವ್ ಅವರು ಏನು 243 ಆರ್ಟಿಕಲ್ 17, 13 ಶೆಡ್ಯೂಲ್ಸ್ಗಳನ್ನು ಕೊಟ್ಟರು, ಆ ಸಂವಿಧಾನದಲ್ಲಿ 7635 ತಿದ್ದುಪಡಿಗಳಾಗುತ್ತೆ. ಅದರಲ್ಲಿ 2473 ತಿದ್ದುಪಡಿಗಳನ್ನು ಪರಿಗಣಿಸಲಾಗುತ್ತೆ, ಇನ್ನು ಉಳಿದನ್ನು ಕೈ ಬಿಡಲಾಗುತ್ತೆ. ಅಂಬೇಡ್ಕರ್ ಅವರು ಈಕ್ವಾಲಿಟಿ, ಲಿಬರ್ಟಿ, ಫ್ರ್ಯಾಟರ್ನಿಟಿ ತತ್ವದ ಆಧಾರದ ಮೇಲೆ ಅವರು ಸಂವಿಧಾನವನ್ನು ಈ ಭಾರತ ದೇಶದ 33 ಕೋಟಿ ಅವತ್ತೇನು ಜನಸಂಖ್ಯೆ ಐತಿ ಸ್ವತಂತ್ರ ಪೂರ್ವದಲ್ಲಿ ಎಲ್ಲರಿಗೂ ಅನುಕೂಲಕರವಾಗಿ ಆಗಲಿ ಅನ್ನುವ ಸದುದ್ದೇಶದಿಂದ ಅವರು ಸಂವಿಧಾನವನ್ನು ಸಾಮಾಜಿಕ ಸಮಾನತೆಯ ತತ್ವದ ಆಧಾರದ ಮೇಲೆ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅದು ಇನ್ನು 395 ಆರ್ಟಿಕಲ್ಲು, 8 ಶೆಡ್ಯೂಲ್ಸು, 22 ಪಾರ್ಟ್ಸ್ಗಳಲ್ಲಿ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಸಲ್ಲಿಕೆ ಮಾಡ್ತಾರೆ. ಇದು ವಾಸ್ತವಿಕವಾದಂಥ ವಿಚಾರಗಳಿದು. BN ರಾವ್ ಅವರು 243 ಆರ್ಟಿಕಲ್ ಏನು ಕೊಟ್ಟಿದ್ರು ಅದ್ರ ಬಗ್ಗೆ ಭಾಳ ಚರ್ಚೆಯಾಗಿ ಅದರಲ್ಲಿ ಕೆಲವು ಅಂಶಗಳು ಮಾತ್ರ ಅದನ್ನು ಇಟ್ಟುಕೊಂಡು ಉಳಿದವನ್ನೆಲ್ಲ ಟೀಕೆ ಟಿಪ್ಪಣಿಗಳು ಒಳಪಟ್ಟು ಅವನ್ನೆಲ್ಲ ಕ್ಯಾನ್ಸಲ್ ಮಾಡಲಾಗುತ್ತೆ, ರದ್ದು ಮಾಡಲಾಗ್ತದೆ. ಈ ಸತ್ಯ ಏನಾರು ಗೊತ್ತಿದೆಯಾ? ಸುಮ್ಮನೆ ಮತೀಯವಾದಿಗಳು, ಜಾತಿ ಪ್ರಜ್ಞೆ ಇರತಕ್ಕಂಥವರು, ಏನು ಗೊತ್ತಿಲ್ಲದೆ ಇರತಕ್ಕಂಥವ್ರು, ಈ ಪುಸ್ತಕ ಓದದೇ ಇಲ್ಲದಿರತಕ್ಕಂಥವ್ರು ಹೊಟ್ಟೆ ಕಿಚ್ಚಿನಿಂದ ಒಬ್ಬ ದಲಿತ ಸಂವಿಧಾನ ಅಂಬೇಡ್ಕರ್ ಬರೆದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸುಳ್ಳು ಮಾತಾಡೋದು. BN ರಾವ್ ಅವರು ಬರೆದಿದ್ದಾರೆ, ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ಅಂತ. ಇವ್ರಿಗೆ ಏನು ಹೇಳೋಣ ನಾವು? ಮೊನ್ನೆ ಗ್ವಾಲಿಯರ್, ಮಧ್ಯಪ್ರದೇಶದ ಗ್ವಾಲಿಯರ್ನ ಹೈಕೋರ್ಟ್ನ ಒಬ್ಬರು ಅಡ್ವೊಕೇಟ್ ಆಗಿರತಕ್ಕಂತಹ ಅನಿಲ್, ಏನೋ ಹೆಸರು ಬರುತ್ತೆ, ಅನಿಲ್ ಅಂತಲೇ, ಮಿಶ್ರಾ ಅವ್ರು ಹೇಳ್ತಾ ಇದ್ದಾನೆ ಉಗ್ರವಾಗಿ
ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ, ಬಿ ಎನ್ ರಾವ್ ಅವರೇ ಬರೆದಿದ್ದಾರೆ ಅಂತ. ಹೊಟ್ಟೆಗೆ ಏನು ಆಹಾರ ತಗೊಳ್ತಾರೋ ಗೊತ್ತಿಲ್ಲ. ಕೆಲವರು ಬಿ ಜೆ ಪಿಯವರು ಕೂಡ ಅಂಬೇಡ್ಕರ್ ಸಂವಿಧಾನ ಬರೀಲಿಲ್ಲ ಅಂತ ಗುಲ್ಲೆಬ್ಬಿಸ್ತಾರೆ. ಇವರು ಕೂಡ ಹೊಟ್ಟೆಗೆ ಏನು ತಿಂತಾರೋ ನನಗೆ ಗೊತ್ತಿಲ್ಲಪ್ಪ. ಇನ್ನು ಕೆಲವರು ಏನೇನೋ ಮಾತಾಡ್ತಾರೆ. ಅಲ್ಲರಿ, ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಪ್ರೊಸೀಡಿಂಗ್ಸ್ಗಳಿದೆ, ಇದನ್ನು ಓದಿ. ಇಂಗ್ಲೀಷಲ್ಲಿದೆ, ನಿಮ್ಗೆ ಅರ್ಥ ಆಗಲಿ, ಕನ್ನಡದಲ್ಲಿದೆ, ಓದಿ. ಸುಮ್ಮನೆ ಏನೇನೋ ಮಾತಾಡೋದು ಇವೆಲ್ಲ ನೋಡಿದ್ರೆ ನಮಗೆ ನಗು ಬರ್ತದೆ. ಓದಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನೋಡಿ, ಕನ್ನಡದಲ್ಲಿ ಇದೆ. ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ಈ ಪುಸ್ತಕ ಇದೆ ನೋಡಿ, ಕಾಣಿಸುತ್ತಾ? ಈ ಪುಸ್ತಕ ಇದೆಯಪ್ಪ, ಓದ್ರಿ. ಏನು ಪುಸ್ತಕದ ಹೆಸರು ಏನಿದೆಯಪ್ಪ, ಓದ್ರಿ. ಭಾರತ ಸಂವಿಧಾನ ರಚನಾ ಸಭೆಯ ನಡವಳಿಗಳು ಪುಸ್ತಕ ಇದೆ. ಫಸ್ಟು ಇವನ್ನ ಓದಿ. 10 ವಾಲ್ಯೂಮ್ಸಲ್ಲಿದೆ, 10 ವಾಲ್ಯೂಮ್ಸ್ಗಳಿದೆ. ಕರ್ನಾಟಕ ಸರ್ಕಾರ ಸಿಕ್ಕುತ್ತೆ, ತಗೊಂಡು ಓದಿ. ಓದಲ್ಲ, ಮಾಡಲ್ಲ, 10 ವಾಲ್ಯೂಮ್ ನನ್ನ ಹತ್ರ ಇದೆ. ನಾನು 3 ಬಾರಿ ಓದಿದ್ದೀನಿ ಇದನ್ನು. ಇಂಗ್ಲೀಷಲ್ಲಿ 8 ವಾಲ್ಯೂಮ್ಸ್ ಇದೆ, ಅದನ್ನು ಓದಿದ್ದೀನಿ. ಓದ್ದೇನೆ ಸುಮ್ಮನೆ ಮಾತಾಡ್ತಾರೆ. ಇವ್ರಿಗೆ ಏನಂತ ಕರೀಬೇಕು ನನಗೆ ಅರ್ಥ ಆಗಲಿಲ್ಲ. ಯಾಕಂಗೆ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಸಂವಿಧಾನ ಬರೀಲಿ ಅಂದರೆ ಹೊಟ್ಟೆ ಕಿಚ್ಚರಿ, ಅಷ್ಟೇ, ಇನ್ನೇನಿಲ್ಲ. ಪಾಪ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಮಾನವನ್ನು ವಿದ್ಯಾಭ್ಯಾಸ ಮಾಡಿ ಸಮಾಜದ ಎಲ್ಲ ವರ್ಗದ ಜನಗಳಿಗೆ ಒಂದು ಅದ್ಭುತವಾದ ಸಂವಿಧಾನ ಕೊಟ್ಟಿದ್ದಾರೆ. ಇವತ್ತು ಕೂಡ 75 ವರ್ಷ ಆದರೂ ಜೀವಂತವಾಗಿ ಇದೆ. ಇವತ್ತು ಎಲ್ಲರ ಹಿತಾಸಕ್ತಿಗಳನ್ನು ಎತ್ತಿಡ್ದಿದೆ ಸಂವಿಧಾನ. ಹೊಟ್ಟೆ ಕಿಚ್ಚಿಗೆ ಹೇಳೋಂಥ ಮಾತುಗಳು. ಯಾರಾದರೂ ಅಂಬೇಡ್ಕರ್ ಸಂವಿಧಾನ ಬರೀಲಿಲ್ಲ ಅಂದರೆ ಅವ್ರಿಗೆ ಏನು ಮಾಡೋಣ ಅನಿಸುತ್ತೆ. ನನಗೆ ನೋವಾಗುತ್ತೆ. ಓದಲ್ಲ, ಮಾಡಲ್ಲ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಹೊಟ್ಟೆಗೆ ಏನು ತಿಂತಾರಪ್ಪ ಗೊತ್ತಿಲ್ಲ. ಒಂದು ವಿಷಯ ಆಯಿತು. ಇದು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಸಂವಿಧಾನ ಬರೀಲಿಕ್ಕೆ 6 ಜನ ಸಹಾಯಕರನ್ನಾಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನೇಮಕ ಮಾಡುತ್ತೆ. ಯಾರ್ಯಾರಪ್ಪ? BL ಮಿತ್ತರು, DP ಕೈತಾನು, N ಗೋಪಾಲಸ್ವಾಮಿ ಅಯ್ಯರು, ಮೊಹಮ್ಮದ್ ಸಾದುಲ್ಲಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರು, KM ಮುನ್ಸಿ ಅಂತ ಒಂದು 6 ಜನನ ನೇಮಕ ಮಾಡ್ತಾರೆ. ಅಂಬೇಡ್ಕರ್ನ ಸೇರಿಸಿ 7 ಜನ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್. ಈ 6 ಜನ ಹೆಂಗೆ ಕೈ ಕೊಟ್ಟರು ಗೊತ್ತಾ? ಅಂಬೇಡ್ಕರ್ ಸಂವಿಧಾನ ಬರೀಬೇಕಾದ್ರೆ ಸಹಕರಿಸಲಿಲ್ಲ. ಅದು ಎಲ್ಲಿದೆ? ಈ ಬುಕ್ಕಲ್ಲಿ ಸಿಕ್ಕುತ್ತೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಪ್ರೊಸೀಡಿಂಗ್ಸಲ್ಲಿ ಸಿಕ್ಕುತ್ತೆ ಮಾಹಿತಿ. ನಿಮ್ಮ ಮನೆ ಹಾಳಾಗ ಭಾಳಷ್ಟು ಜನ ಏನೇನೋ ಮಾತಾಡ್ತಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ, ಅದು ಯಾರೋ ಒಬ್ಬರು ಸ್ವಾಮೀಜಿನೂ ಹಂಗೆ ಹೇಳ್ತಾ ಇದ್ರು. ಅವರು ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ, ನಿನಗೇನೇ ಗೊತ್ತು? ಸ್ವಾಮೀಜಿ ಅವ್ರ ಹೆಸರು ಹೇಳೋದು ಬೇಡ. ಆ ಮನುಷ್ಯನ ಇಲ್ಲವೇ ಇಲ್ಲ, ಭೂಮಿ ಮೇಲೆ ಹೊರಟೋಗಿದ್ದಾರೆ. ಏನು ಗೊತ್ತಿದೆ ನಿಮಗೆ? ನೋಡಿ, ನಾನು ಇದನ್ನು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಪ್ರೊಸೀಡಿಂಗ್ಸನ್ನು 8 ವಾಲ್ಯೂಮ್ಸ್ ಇಂಗ್ಲೀಷ್ನಲ್ಲಿರೋದನ್ನು 2-3 ಬಾರಿ ಓದಿದ್ದೇನೆ. ಕನ್ನಡದಲ್ಲಿ ಏನು ಪುಸ್ತಕ ಇದೆಯೋ, ಭಾರತದ ಸಂವಿಧಾನ ರಚನಾ ಸಭೆ ಚರ್ಚೆಗಳು ನಡವಳಿಗಳು ಅಂತ 10 ವಾಲ್ಯೂಮ್ಸ್ ನನ್ನ ಹತ್ರನೇ ಇದೆ, ನನ್ನ ಮನೆಯಲ್ಲೇ ಇದೆ ಅವೆಲ್ಲ. ಇವನು ಒಂದು 4-5 ಬಾರಿ ತಿರುಗಾಕಿದ್ದೀನಿ ನಾನು. ಅಲ್ಲಿ ಕಂಡುಕೊಂಡಂಥ ಸತ್ಯಗಳು ಗೊತ್ತಾಗಲಿ. ಫಸ್ಟು ಅಂಬೇಡ್ಕರ್ ಸಂವಿಧಾನ ಬರಿಬೇಕಾದರೆ 6 ಜನ ಸಹಕರಿಸಲಿಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ನೋಡಿ, ಪ್ರೈಮರಿ ಸೋರ್ಸ್ ಅಂತ ಹೇಳಿದ್ರೆ ಆ ಪುಸ್ತಕದಲ್ಲಿ ರೆಕಾರ್ಡ್ ಆಗಿರೋ ಮಾಹಿತಿಗಳು ಏನಿದೆ ಗೊತ್ತಾ? ಈ ಪುಸ್ತಕದಲ್ಲಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಪುಸ್ತಕದಲ್ಲಿ 5 ಜನ ಕೈ ಕೊಟ್ಟರು ಅಂಬೇಡ್ಕರ್ಗೆ. BL ಮಿತ್ತರು ರಿಸೈನ್ ಮಾಡಿದ್ರು. ನಾನು ಅಂಬೇಡ್ಕರ್ ಜೊತೆ ಬರೆಯೋಕ್ಕಾಗಲ್ಲ ಅಂತಲೇ ಏನೋ ರಿಸೈನ್ ಮಾಡಿದ್ರು. ಅವ್ರ ಜಾಗದಲ್ಲಿ ಮಾಧವರಾವನನ್ನು ನೇಮಕ ಮಾಡಿದ್ರು. ಮಾಧವರಾವ್ ಯಾರು? ದಿವಾನರಾಗಿದ್ದವರು, ಮೈಸೂರು ಒಡೆಯರ ಕಾಲದಲ್ಲಿ ದಿವಾನರಾಗಿದ್ದಂಥವ್ರು, ಕರ್ನಾಟಕದವರು ಮಾಧವರಾವ್. ಅವರು ಮೂಲತಃ ಆಂಧ್ರ ಪ್ರದೇಶ ಇರಲಿ. ಮಾಧವರಾವ್ನ ನೇಮಕ ಮಾಡಿದ್ರು. 2ನೇವರು DP ಕೈತಾನನ್ನು ನೇಮಕ ಮಾಡಿದರು, ಸದಸ್ಯರಾಗಿದ್ದರು. DP ಕೈತಾನ್ ಸತ್ತೋದ್ರು ಅವರು. ಅವ್ರ ಜಾಗದಲ್ಲಿ TT ಕೃಷ್ಣಮಾಚಾರ್ಯನ ನೇಮಕ ಮಾಡಿದ್ರು ಲೇಟಾಗಿ. ಇನ್ನು 3ನೇವರು N ಗೋಪಾಲಸ್ವಾಮಿ ಅಯ್ಯರ್. ಗೋಪಾಲಸ್ವಾಮಿ ಅಯ್ಯರ್ ಅವರು ಜಮ್ಮು ಕಾಶ್ಮೀರದಲ್ಲಿ ಈಗ ಮುಖ್ಯಮಂತ್ರಿ ಅಂತ ಏನು ಕರಿತೀವೋ ಆವಾಗ ಪ್ರಧಾನಮಂತ್ರಿ ಅಂತ ಕರಿತಿದ್ರು. ಅವರು ಪ್ರಧಾನಮಂತ್ರಿ ಆಗಿದ್ದರು ಮತ್ತು ಜಮ್ಮು ಕಾಶ್ಮೀರದ ಅಡ್ಮಿನಿಸ್ಟ್ರೇಷನ್ನಲ್ಲಿ, ಆಡಳಿತದಲ್ಲಿ ಕಂಪ್ಲೀಟ್ ತೊಡಗಿಸ್ಕೊಂಡಿರೋದ್ರಿಂದ ಅವರು ಸಹಕರಿಸಲಿಲ್ಲ ಅಂಬೇಡ್ಕರ್ಗೆ ಸಂವಿಧಾನ ಬರೀಲಿಕ್ಕೆ.
3 ಜನ. ಇನ್ನು ದೆಹಲಿಯಿಂದ ದೂರ ಉಳಿದವರು ಯಾರಪ್ಪ? ಮಹಮ್ಮದ್ ಸಾದುಲ್ಲಾ. ಮಹಮ್ಮದ್ ಸಾದುಲ್ಲಾ ಅನ್ನುವರು ಅಸ್ಸಾಂನಲ್ಲಿ ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದರು. ಹಾಗೂ ಅವರು ಅನಾರೋಗ್ಯ ಇದ್ದುದರಿಂದ ಸಂವಿಧಾನ ರಚನಾ ಸಭೆಗೆ ಅಂಬೇಡ್ಕರ್ ಏನಿದ್ರೋ ಅವರಿಗೆ ಸಹಕರಿಸಲಿಲ್ಲ. ಪ್ರತ್ಯಕ್ಷವಾಗಲಿ ಪರೋಕ್ಷವಾದರಾಗಲಿ. ಇನ್ನು ಅಲ್ಲಾಡಿಕೆ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಏನಿದ್ರು ಅವರು ಅನಾರೋಗ್ಯವಾಗಿರೋದ್ರಿಂದ ದೆಹಲಿಯಿಂದ ದೂರ ಉಳಿದ್ರು. ಅಂಬೇಡ್ಕರ್ ಸಂವಿಧಾನ ಬರೀಲಿಕ್ಕೆ ಅವರು ಸಹಕರಿಸಲಿಲ್ಲ. ಇದಿಷ್ಟು ಮಾಹಿತಿಗಳು ಪ್ರೈಮರಿ ಸೋರ್ಸ್ ಅಂದರೆ ಏನು? ಈ ಪುಸ್ತಕದಲ್ಲಿ ರೆಕಾರ್ಡ್ ಆಗಿದೆ. ಇದನ್ನು ಫಸ್ಟು ಓದೋದನ್ನು ಕಲೀರಿ. ಸುಮ್ಮನೆ ಓದಲ್ಲ ಮಾಡಲ್ಲ, ಬಾಯಿಗೆ ಬಂದಾಗ ಮಾತಾಡೋದು ಸುಮ್ಮನೆ. ಕೊನೆಗೆ ಸೆಕೆಂಡರಿ ಸೋರ್ಸ್ ಅಂತ ಹೇಳಿದ್ರೆ ಒಂದು ಊಹೆ. ಇದು ಇಡೀ ಗ್ರಂಥವನ್ನೆಲ್ಲ ಓದಾದಮೇಲೆ ಒಂದು ಊಹೆ ವಿಚಾರ ಏನಪ್ಪ ಅಂದರೆ, ಕೆ ಮುನ್ಸಿ ಅನ್ನುವರು ಹೈದರಾಬಾದ್ ಪಾಲಿಟಿಕ್ಸ್ನಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದರಿಂದ, ಅಮೆರಿಕ ಪ್ರವಾಸ ಹೊರಟಿದ್ದರಿಂದ ಅವರು ಕೂಡ ಸಹಕರಿಸಲಿಲ್ಲ ಅಂಬೇಡ್ಕರ್ಗೆ ಸಂವಿಧಾನ ಬರೆಯೋಕ್ಕೆ. ಅರ್ಥ ಮಾಡ್ಕೊಳ್ಳಿ, 6 ಜನ ಸಂಪೂರ್ಣವಾಗಿ ಸಹಕರಿಸಲಿಲ್ಲ. ಈ ಸತ್ಯವನ್ನು ಟಿ ಕೃಷ್ಣಮಾಚಾರಿ ಸಂವಿಧಾನ ಬರೆದು ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟೀಕರಿಸಿದ್ದಾರೆ ಅವರು. ಪಾಪ ಅಂಬೇಡ್ಕರ್ ಅವರಿಷ್ಟು ವಯಸ್ಸಾದರೂ ಕೂಡ ಅವರು ಜವಾಬ್ದಾರಿ ಹೊತ್ತುಕೊಂಡು ಬರೆದಿದ್ದಾರೆ. 2 ವರ್ಷ 11 ತಿಂಗಳು 18 ದಿನ. ಈ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇನೆ. ಪಾಪ ಯಾರು ಸಹಕರಿಸಿಲ್ಲ ಅಂತ ಎಲ್ಲ ಸ್ಪಷ್ಟವಾಗಿ ಟಿ ಕೃಷ್ಣಮಾಚಾರ್ಯನು ಹೇಳಿದ್ದಾರೆ. ಅದಲ್ಲದೇ ನಿಮಗೆ ಇಷ್ಟು ಮಾಹಿತಿಗಳು ಪುಸ್ತಕದಲ್ಲಿ ಸಿಗುತ್ತೆ. ಈಗ ಇಷ್ಟು ಮಾಹಿತಿಗಳು ನಾನು ಹೇಳ್ತಾ ಇದ್ದೀನೋ ಯಾವ ಪುಸ್ತಕದಲ್ಲೂ ಇಲ್ಲ, ಯಾವ ಗ್ರಂಥಗಳಲ್ಲೂ ಇಲ್ಲ. ಯಾರು ಓದೇ ಬರದೇ ಇಲ್ಲ. ಸುಮ್ಮನೆ ನೋಡಿ, ಈ ಪುಸ್ತಕದಲ್ಲಿ ಇದೆಯಪ್ಪ. ಯಾವ ಪುಸ್ತಕ? ಏಕ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಈ ಪುಸ್ತಕ ನಾನೇ ಬರೆದಿದ್ದೀನಿ. 4 ವರ್ಷ ಕೂತ್ಕೊಂಡು ಸ್ಟಡಿ ಮಾಡಿ ಈ ಪುಸ್ತಕದಲ್ಲಿದೆ. ಇಷ್ಟು ಮಾಹಿತಿಗಳು, ಶ್ರೀಮಂತ ಮಾಹಿತಿಗಳು ಈ ಪುಸ್ತಕದಲ್ಲಿದೆ. ಇದನ್ನು ಕಣ್ಣು ತೆರೆದು ನೋಡಿ. ಸುಮ್ಮನೆ ಏನೇನೋ ಮಾತಾಡ್ತಾರೆ, ಗೂಬೆ ಕೂರಿಸ್ತಾರೆ. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೀಲಿಲ್ಲ. ಇನ್ನು 6 ಜನ ಎಲ್ಲೋಗಿದ್ರು? ಮಣ್ಣೋರಕ್ಕೆ ಹೋಗಿದ್ರಾ? ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೀಲಿಲ್ಲ ಅಂತಾರೆ ಅವರು, ಗೂಬೆಗಳು. ಹಂಗಾರೆ 6 ಜನ ಎಲ್ಲಿ ಮಣ್ಣೋರಕ್ಕೆ ಹೋಗಿದ್ರಾ? ಇವರು ಮಣ್ಣೋರಕ್ಕೆ ಹೋಗಿದ್ರು ಅಂತ ಈ ಪುಸ್ತಕದಲ್ಲಿದೆ. ಓಡ್ರಿ, ಅಧಿಕೃತವಾದ ಪುಸ್ತಕ ಇದು. ಅಧಿಕೃತವಾದ ಪುಸ್ತಕದಲ್ಲಿ ದಾಖಲೆ ಆಗಿದೆ. 5 ಜನ ಯಾರು ಸಹಕರಿಸಲಿಲ್ಲ ಅಂತ ಪ್ರೈಮರಿ ಸೋರ್ಸ್ ಅದು. ಸೆಕೆಂಡರಿ ಸೋರ್ಸು ಕೆ ಮುನ್ಸಿ ಅಂತ ಹೇಳಿದ್ದೀನಿ ನಾನು ನನ್ನ ಪುಸ್ತಕದಲ್ಲಿ. ಹೈದರಾಬಾದ್ ತೊಡಗಿಸ್ಕೊಂಡ್ರು ರಾಜಕೀಯದಲ್ಲಿ ಅಂತ. ಇದನ್ನು ತಿಳ್ಕೊಂಡು ಮಾತಾಡಿ. ಸುಮ್ಮನೆ ಪಾಪ ಅಂಬೇಡ್ಕರ್ ಬಗ್ಗೆ ಗೂಬೆ ಕೂರಿಸ್ಬೇಡಿ. ಅವ್ರು 4 ಮಕ್ಕಳು ಕಳ್ಕೊಂಡ್ರು. ಅವ್ರು ಮನಸ್ಸು ಮಾಡಿದರೆ ಹೊರದೇಶದಲ್ಲಿ ಉಳಿದು ಬಿಡ್ಬೋದಾಗಿತ್ತು. ಅವರು ಉಳಿಲಿಲ್ಲ. ಸಮಾಜದ ಕಟ್ಟಕಡೆಯ ಮಾನವನ ನೋವಿಗೆ ಸ್ಪಂದನೆ ಮಾಡಬೇಕು, ನನ್ನ ಜ್ಞಾನವನ್ನು ಅವರ ಅಭಿವೃದ್ಧಿಗಾಗಿ ಬಳಸಬೇಕು ಅಂತ ಅಲ್ಲಿಂದ ಬಂದವರು ಇಲ್ಲಿಗೆ. ಏನಕ್ಕಾಗಿ ಬಂದರು? ಅವರ ಮುಖ್ಯಮಂತ್ರಿ ಮಾಡ್ತೀವಿ ಪಾಟಿಯಾಲದಲ್ಲಿ ಅಂದರೆ ಒಪ್ಕೊಳ್ಳಿಲ್ಲ ರೀ ಅವರು. ಹೈಕೋರ್ಟ್ ಜಡ್ಜು ಚೀಫ್ ಜಸ್ಟಿಸ್ ಮಾಡ್ತೀವಿ ಬನ್ನಿ ಅಂದರು, ಹೋಗಲಿಲ್ಲ ಅವರು. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಟಾಪ್ ಪೋಸ್ಟ್ ಕೊಡ್ತೀವಿ ಬನ್ನಿ ಅಂದರು, ಹೋಗಲಿಲ್ಲ ಅವರು. SC ST OBC ಏನು 85% ಇಂಡಿಯಾ ದೇಶದಲ್ಲಿ ಇದ್ದಾರೋ ಅವರ ಅಭ್ಯುದಯಕ್ಕಾಗಿ ಮೇಣದ ಬತ್ತಿ ಉರಿದೋದ್ರು ಅವರು ಪಾಪ. ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅಂಬೇಡ್ಕರ್ ಬಗ್ಗೆ ನೆಗೆಟಿವ್ ಆಗಿ ಅವ್ರು ಯಾರು ಮಾತಾಡ್ತಾರೋ ಅವರು ಮತೀಯ ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಾ ಇರೋದು, ಜಾತಿ ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಿರ್ತಕ್ಕಂಥದ್ದು, ಬ್ರಾಹ್ಮಣಶಾಹಿ ಮೌಲ್ಯಗಳು ಇಟ್ಕೊಂಡೇ ಮಾತಾಡ್ತಾ ಇರೋದು. ನಾಚಿಕೆ ಆಗಬೇಕು. ಇದು ಈಗ ಹೇಳ್ತಿರೋ ಸತ್ಯಗಳು ನಾನು ಕಲ್ಪಿತವಾದದ್ದಲ್ಲ. ಪುಸ್ತಕದಲ್ಲಿರೋ ದಾಖಲೆಗಳನ್ನು 3-4 ಬಾರಿ ತಿರುಗಾಕಿ ಓದಿ ದಾಖಲಿಸಿದ್ದೀನಿ. ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ. ಇದನ್ನು ಓದಿಕೊಂಡು ಯಾರು ಸಂವಿಧಾನ ಬರೆದಿಲ್ಲ ಅಂಬೇಡ್ಕರ್ ಅಂತ ಹೇಳ್ತಾರೋ ಕ್ಯಾಕರ್ ಸುಗಿರಿ, ಹೇಳಿ. ಇದನ್ನು ನಮ್ಮವರು ಓದೋದು ಇಲ್ಲ, ತಿಳ್ಕೊಳ್ಳೋದು ಇಲ್ಲ. ಸುಮ್ಮನೆ ಯಾರು ಅಂಬೇಡ್ಕರ್ ಬಗ್ಗೆ ಟೀಕೆ ಮಾಡ್ತಾರೋ ಅವ್ರ ಬಗ್ಗೆ ಇವರು ಸುಮ್ಮನೆ ಸಣ್ಣ ಟೀಕೆ ಮಾಡ್ಕೊಂಡು ಮೂಲೆಗೆ ಸೇರ್ಕೊಳ್ಳೋದು. ಏನು ಅಂಬೇಡ್ಕರ್ ಜಯಂತಿ ಅದ್ರ ಮುಗಿದಾಯಿತು, DJ ಹಾಕಬಿಡ್ತಾರೆ. ಏನು ರೇ ಅಂಬೇಡ್ಕರ್ ಮೆರವಣಿಗೆ ಮಾಡೋದನ್ನು ನಿಲ್ಲಿಸಿ ಫಸ್ಟು. ಅವ್ರ ಗ್ರಂಥಗಳನ್ನು ಫಸ್ಟು ಓದಿ. ಇನ್ನೂ ನಮ್ಮ ಜನ ತುಳಿತುಕೊಳಪಟ್ಟಿದ್ದಾರೆ. ಮೇಲೆತ್ತಕ್ಕೆ ಪ್ರಯತ್ನ ಪಡಿ. ಮೇಲೆತ್ತಬೇಕಾದ್ರೆ ಏನು ಬೇಕು? ಅದು ನಾಲೆಡ್ಜ್ ಬೇಕು. ಗ್ರಂಥಗಳನ್ನು ಅಧ್ಯಯನ ಮಾಡಿ.
ನಾನ್ ವೆಜ್ ತಿನ್ಕೊಂಡು ಇಡೀ ಜೀವನ ನಾಶ ಮಾಡ್ಕೋಬೇಡಿ. ಓದಿ ಫಸ್ಟು. ಯಾರ್ಯಾರು ಮತೀಯ ಪ್ರಜ್ಞೆ ಇರುವವರು ಮಾತಾಡ್ತಾರೋ ಅವ್ರ ಬಾಯಿ ಮುಚ್ಚಿಸೋಕ್ಕೆ ಜ್ಞಾನ ಮುಖ್ಯ. ಇಷ್ಟು ಮಾಹಿತಿಗಳನ್ನು ಇಟ್ಕೊಂಡು ಸ್ವಲ್ಪ ತಿಳುವಳಿಕೆ ಕೊಡಿ ಜನಗಳಿಗೆ, ಎಚ್ಚೆತ್ತುಕೊಳ್ಳಿ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅನಿಲ್ ಮಿಶ್ರಾ ಅನ್ನುವರು ಏನೇನೋ ಮಾತಾಡಿದ್ದಾರೆ, ಅದಕ್ಕಾಗಿ ನಾನು ಮಾತಾಡಿರೋದಿಲ್ಲಿ. ಅನಿಲ್ ಮಿಶ್ರಾ ಹೈಕೋರ್ಟ್ ಗ್ವಾಲಿಯರ್ ಮಧ್ಯಪ್ರದೇಶ್ ಗ್ವಾಲಿಯರ್ ಹೈಕೋರ್ಟ್ನ ಅಡ್ವೊಕೇಟ್ ಆಗಿದ್ದವರು. ಅವನಿಗೆ ನಾಲೆಡ್ಜೇ ಇಲ್ಲ. ಅವಕ್ಕೆ ಏನೇನೋ ಮಾತಾಡ್ತಾನೆ. ಅಂಬೇಡ್ಕರ್ ಅವರು ಕೊಳಕು ವ್ಯಕ್ತಿ, ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರೆ. ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋಕ್ಕೆ ಅಂಬೇಡ್ಕರ್ಗೆ ಇಷ್ಟ ಇರಲಿ. ಅವ್ರಿಗೆ ಯಾವ ಸ್ವಾತಂತ್ರ್ಯ ಬೇಕಾಗಿತ್ತು? ಸಾಮಾಜಿಕ ಸ್ವಾತಂತ್ರ್ಯ ಕೇಳಿದ್ರು ಅವರು. ಜಾತಿ ಅಸ್ಪೃಶ್ಯತೆ ಈ ವ್ಯವಸ್ಥೆಗಳಲ್ಲಿ ಏನು ನೊಂದು ನಲುಗೋಗಿದ್ದಾರೋ ಅವರನ್ನು ಫಸ್ಟ್ ಮುಕ್ತಗೊಳಿಸಿ, ಅದು ನಿಜವಾದ ಸ್ವಾತಂತ್ರ್ಯ. ಸಾಮಾಜಿಕ ಸ್ವಾತಂತ್ರ್ಯವನ್ನು ಬಯಸಿದಂಥವ್ರು ಅಂಬೇಡ್ಕರ್ ಅವರು. ಆದರೆ ಫ್ರೀಡಮ್ ಮೂಮೆಂಟ್ಗಳಲ್ಲಿ ಇದ್ದಂಥವರೆಲ್ಲ ಯಾರು? ಮತೀಯವಾದಿಗಳು, ಜಾತಿವಾದಿಗಳು, ಕೆಲವು ಪ್ರಗತಿಪರರು ಇದ್ದರು. ಅಂಬೇಡ್ಕರ್ ಅದನ್ನು ಇಷ್ಟಪಡಲಿಲ್ಲ ಆ ಗುಂಪನ್ನು. ಫಸ್ಟು ಇಲ್ಲಿ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ನಮ್ಮ ರಾಜಕೀಯ ಸ್ವಾತಂತ್ರ್ಯ ಸಿಗಲಿ ಅಂತ ಅದನ್ನು ಬಯಸ್ತವ್ರು ಅವರು. ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದೇನೆ ಹೊಟ್ಟೆ ಕಿಚ್ಚು ಅಷ್ಟೇ ರೀ. ಅಂಬೇಡ್ಕರ್ ಆ ಮಟ್ಟಕ್ಕೆ ಹೋಗಿದ್ದಾರಲ್ಲ, ಅವರು ಪಡೆದುಕೊಂಡಿರ್ತಕ್ಕಂಥ ಕ್ವಾಲಿಫಿಕೇಷನ್ಗೆ ಈಕ್ವಲ್ ಆದವನು ಒಬ್ಬ ಮುಂಡೆ ಮಗನೂ ಇರಲಿಲ್ಲ ದುಂಡು ಮೇಜಿನ ಪರಿಷತ್ನಲ್ಲಿ. ಅವ್ರು ಪಡೆದಿರೋದು ಕ್ವಾಲಿಫಿಕೇಷನ್ಗೆ ಒಬ್ಬ ಮುಂಡೆ ಮಗನೂ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಈಕ್ವಲೆಂಟಾಗಿ. ಇದು ಅರ್ಥ ಆಗಿ ಗೊತ್ತಾ? ನೆಹರುಗೆ ಹೊಟ್ಟೆ ಉರಿಯಿತ್ತು, ಅಂಬೇಡ್ಕರ್ ಬಗ್ಗೆ ಅಸೂಯೆ ಇತ್ತು. ಅಷ್ಟು ಓದಿದ್ದಾರೆ, ಏನೇ ಕೊಟ್ಟರು ಆರ್ಗ್ಯೂ ಮಾಡ್ತಾರಲ್ಲ, ಇಲಿಸ್ಟ್ರೇಷನ್ಸ್ ಕೊಟ್ಟು ವಾದ ಮಾಡ್ತಾರಲ್ಲ ಅಂತ ಅಸೂಯೆ ಇತ್ತು ಅವರಿಗೆ. ವಲ್ಲಭಭಾಯಿ ಪಟೇಲ್ಗೂ ಹೊಟ್ಟೆ ಕಿಚ್ಚಿತ್ತು. ಯಾಕಂದ್ರೆ ಅಂಬೇಡ್ಕರ್ ನೇರವಾದಿ, ಖಂಡಿತ ವಿರೋಧಿ ಅವರು, ಲೋಕ ವಿರೋಧಿ ಅವರು. ಯಾವಾಗಲೂ ಅದು ಸಹಜ. ಅದು ಅಂಬೇಡ್ಕರ್ ಇಸ್ ಸಚ್ ಎ ಮ್ಯಾನ್. ಸೊ ಹಾಗಾಗಿ ಈ ಸತ್ಯವನ್ನು ನನ್ನ ಈ ವಿಡಿಯೋವನ್ನು ನೋಡಿದಂಥವರು ಅರ್ಥ ಮಾಡಿಕೊಂಡು, ಯಾರು ಸುಳ್ಳು ಹೇಳ್ತಾರೋ ಅವ್ರಿಗೆ ಕ್ಯಾಕರ್ಸ್ ಹೋಗುತ್ತೋ ಈ ವಿಷಯಗಳನ್ನು ತಿಳಿಸಿ. ಇಲ್ಲ ನನ್ನ ಹತ್ರ ಕರ್ಕೊಬನ್ನಿ, ಅವ್ರಿಗೆ ಸರಿ ಹೇಳ್ತೀನಿ ನಾನು ಏನು ಅಂತ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.